ನಮಸ್ತೆ ಎಲ್ಲರಿಗೂ. ವಾಟ್ ಕಮಿಂಗ್ ಸೂನ್, ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರ್ತಾ ಇದೆ. ಸೊ ಯಾವುದಕ್ಕೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೇಕು ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಇಟ್ಸ್ ಎ ಜನರಲ್ ರೀಡಿಂಗ್. ಮೊದಲನೇದಾಗಿ ಡಿವೈನ್ ಕನೆಕ್ಷನ್ ನಿಮಗೆ ಸಿಗೋದ್ರಲ್ಲಿ ಇದೆ. ಡಿವೈನ್ ಗೈಡೆನ್ಸ್ ನಿಮಗೋಸ್ಕರ ಬರೋದ್ರಲ್ಲಿ ಇದೆ. ನಿಮ್ಮ ಡಿವೈನ್ ಟೀಮ್ ಏನಿದೆ ಅದು ನಿಮ್ಮ ಜೊತೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ಪಿರಿಚುವಲ್ ಲೆವೆಲಲ್ಲಿ ಕನೆಕ್ಟ್ ಆಗ್ತಾ ಇದೆ. ಕನೆಕ್ಟ್ ಆಗೋದ್ರ ಜೊತೆಗೆ ಒಂದೊಳ್ಳೆಯ ಸಂದೇಶ ನಿಮಗೆ ಸಿಗೋದ್ರಲ್ಲಿ ಇದೆ. ಸ್ಪಿರಿಚುವಲ್ ಗಿಫ್ಟ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. 21 ಮತ್ತು 41 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ತುಂಬ ದೊಡ್ಡ ಮಟ್ಟದಲ್ಲೇ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಡಿವೈನ್ ಗೈಡೆನ್ಸ್ ಎಲ್ಲೋ ಮಿಸ್ಯೂಸ್ ಆಗ್ತಾ ಇದೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕು. ತಿಳ್ಕೊಂಡ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಬ್ಬ ವ್ಯಕ್ತಿ ತುಂಬ ಫ್ಯಾಮಿನೈನ್ ಎನರ್ಜಿಲಿ ಇರೋ ಅಂಥವ್ರು ನಿಮ್ಮನ್ನು ತುಂಬ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಮುಂದಿನ ದಿನಗಳಲ್ಲಿ ಏನೋ ಒಂದು ಹೊಸ ರೀತಿಯ ಅಧ್ಯಯನ ಶುರು ಮಾಡ್ತೀರಾ, ಶುರು ಮಾಡಬೇಕು ಅನ್ನುವಂಥ ಆಲೋಚನೆ ನಿಮ್ಮಲ್ಲೂ ಬರ್ತಿದೆ. ಮತ್ತು ಯೂನಿವರ್ಸ್ ಕೂಡ ನಿಮಗೆ ಆ ಒಂದು ಡಿಕೋಡ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ PhD ಮಾಡಬಹುದು, ಜ್ಞಾನಪೀಠ ಪಡಿಬಹುದು ಕನ್ನಡಕ್ಕೆ. ಮತ್ತೆ 1, 2ರಿಂದ 5, 6 ಜ್ಞಾನಪೀಠಗಳು ಬರುವಂಥದ್ದು ಕಾಣಿಸ್ತಿದೆ. ಎಸ್ಪೆಷಲಿ ಲೇಡೀಸ್ ಕಡೆಯಿಂದ ಒಬ್ಬರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಳ್ತಾರೆ. ಅದಕ್ಕೆ ಸರಿಯಾದ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ರಹಸ್ಯ ವಿದ್ಯೆಗಳು ಅಥವಾ ಹಿಡನ್ ಸೀಕ್ರೆಟ್ ಟ್ಯಾಲೆಂಟ್ ಏನಿತ್ತು ವಿದ್ಯೆಗೆ ಸಂಬಂಧಪಟ್ಟಂಗೆ ಅದೆಲ್ಲವೂ ಇನ್ನೂ ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರು ಲಾ ಓದುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ನ್ಯಾಯಾಲಯದ ತೀರ್ಪು ಅಸಮಾಧಾನ ಆಗಿರಬಹುದು. ಬಟ್ ಆ ಥರ ನ್ಯಾಯಾಲಯದ ತೀರ್ಪು ಅನ್ನೋದಕ್ಕಿಂತ ನಿಮ್ಮ ಪರವಾಗಿ ನ್ಯಾಯ ಸಿಗುತ್ತೆ, ನಿಮ್ಮ ಇಚ್ಛೆಯಂತೆ ನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಈಗೇನು ಎಲ್ಲ ಕಡೆ ಜಸ್ಟಿಸ್ ಅಂತ ಕೂಗ್ತಿದ್ದಾರೆ, ಆ ಜಸ್ಟಿಸ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಮುಂದಿನ 6 ನಿಮಿಷದಿಂದ ಹಿಡಿದು 6 ತಿಂಗಳ ಒಳಗೆ ಬಹಳಷ್ಟು ಬದಲಾವಣೆಗಳು ನ್ಯಾಯಾಲಯದಲ್ಲಿ ನಡೆಯುತ್ತೆ. ನ್ಯಾಯದ ತೀರ್ಪಿನಲ್ಲಿ ಬಹಳಷ್ಟು ಬದಲಾವಣೆಗಳು ಬರುತ್ತೆ. ಸಾಕಷ್ಟು ನ್ಯಾಯ ಸಿಗುತ್ತೆ, ಬಹಳಷ್ಟು ಜನರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದಲ್ಲೇ ಏನು ನಿಮ್ಮ ಯಾವುದೇ ವಿಚಾರ ಇರ್ಬೋದು ಅದೆಲ್ಲದಕ್ಕೂ ಕೂಡ ನ್ಯಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ. ಏನೋ ಒಂದು ಸರಿಯಾಗಿ ತಾರತಮ್ಯ ಮಾಡ್ತಿದ್ದಾರೆ, ಇನ್ಜಸ್ಟಿಸ್ ಆಗ್ತಿದೆ ಅಂದರೆ ಅದು ಜಸ್ಟಿಸ್ ಸಿಗುವಂಥ ಸಾಧ್ಯತೆ ಇದೆ. ಕೆಲವ್ರಿಗೆ ನಾನು ಲಾ ಓದಿ ಏನು ಮಾಡಬೇಕು, ನಾನು ಫ್ಯಾಷನ್ ಡಿಸೈನಿಂಗ್ ಆಗ್ತೀನಿ ಅಂತ ಯಾರೋ ಯೋಚನೆ ಮಾಡ್ತಿದ್ದಾರೆ. ಸೊ ಎರಡೂ ಕೂಡ ಕೆಲವರು ಮಾಡಿದ್ರೆ ಬೆಟರ್ ಆಗತ್ತೆ. ಜೊತೆಗೆ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ನ್ಯಾಯ ಸಿಗತ್ತೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಭೂಪಟದಲ್ಲಿ ಮಾರ್ಪಾಡಾಗತ್ತೆ ಅನ್ನುವಂಥದ್ದು. ಭೂಪಟ ಅಂದರೆ ಇವಾಗ ಭೂಮಿಯ ಒಂದು ಭೂಗೋಳ ಅಥವಾ ಏನದು ವರ್ಲ್ಡ್ ಮ್ಯಾಪ್ ಇದೆ ಅಥವಾ ಇಂಡಿಯಾ ಮ್ಯಾಪ್ ಇದೆ, ಅದು ಬೇರೆ ರೀತಿಲೇ ಇರುತ್ತೆ ಮುಂದಿನ ದಿನಗಳಲ್ಲಿ. ಅಂದರೆ ಮುಂದಿನ ಕೆಲವು ವರ್ಷಗಳ ಆಗಬಹುದು ಅಥವಾ ದಿನಗಳು, ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಥರದ್ದೇನೋ ಒಂದು ಬದಲಾವಣೆ ಭೂಮಂಡಲದ ನಕ್ಷೆಯಲ್ಲಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಕೋಟೆ ಅಥವಾ ಒಂದು ಅರಮನೆ ಯಾರಿಗೆ ಸೇರಬೇಕು ಅನ್ನುವಂಥದ್ದು ಏನು ರಹಸ್ಯಗಳಿತ್ತು ಅದೆಲ್ಲವೂ ಕೂಡ ಇತ್ಯರ್ಥ ಆಗತ್ತೆ ಅನ್ನುವಂಥದ್ದು ಇದೆ. ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟ್ಲು ಅಥವಾ ಮಿಂಟೋ ಹಾಸ್ಪಿಟ್ಲು ಸಮಥಿಂಗ್, ಅದು ಫುಲ್ ಸರೌಂಡಿಂಗ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಒಡೆತನಗಳು, ಅಧಿಕಾರಗಳೆಲ್ಲವೂ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಸೊ ಬದಲಾಗತ್ತೆ ಅಂತ ಇಲ್ಲಿ ಸುದ್ದಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟೊಂದು ಕಾಗದ ಪತ್ರಗಳು ಯಾರಿಗೋ ಸಿಗುತ್ತೆ ಅನ್ನುವಂಥದ್ದು ಇದೆ. ನೆಲಮಾಳಿಗೆ ಅಂತ ಕರಿತೀವಲ್ಲ, ಅಂದರೆ ಬೇಸ್ಮೆಂಟ್, ಅದರೊಳಗೆ ರೂಮ್ ಎಲ್ಲ ಇರುತ್ತಲ್ಲ, ಅಂಥದ್ರಲ್ಲಿ ಒಂದಷ್ಟು
ವಿಶೇಷವಾದಂಥ ಪತ್ರಗಳು, ದಾಖಲೆ ಪತ್ರಗಳು ಎಲ್ಲವೂ ಕೂಡ ಇದೆ. ಅದು ಕೋಟೆನೋ, ಹಾಸ್ಪಿಟ್ಲೋ, ದೇವಸ್ಥಾನನೋ ಅಥವಾ ಅರಮನೆನೋ ನನಗೆ ಗೊತ್ತಿಲ್ಲ. ಯಾರಿಗೆ ಈ ಮೆಸೇಜ್ ಹೋಗ್ತಿದೆ ಐ ಡೋಂಟ್ ನೋ. ಇಲ್ಲಿ ಆ ಮೆಸೇಜ್ ಇದೆ. ಅಲ್ಲಿ ನಿಮಗೆ ನೀವು ಹುಡುಕ್ತಾ ಇರುವಂಥ ಅಥವಾ ನೀವು ಊಹೆನೂ ಮಾಡಿರಕ್ಕೆ ಸಾಧ್ಯ ಇಲ್ದಿರುವಂಥ ಕಾಗದ ಪತ್ರಗಳು, ಪ್ರಿಂಟೌಟ್ಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಅದು ನಕ್ಷೆಗೆ ಸಂಬಂಧಪಟ್ಟದ್ದು, ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ದೇಶಕ್ಕೆ ಸಂಬಂಧಪಟ್ಟದ್ದು, ಬಹಳಷ್ಟು ವಿದೇಶಕ್ಕೆ ಸಂಬಂಧಪಟ್ಟದ್ದು, ಒಡೆತನಕ್ಕೆ ಸಂಬಂಧಪಟ್ಟಂಥದ್ದು, ಮಹಾ ಮಹಾ ವಿಚಾರಗಳಿಗೆ, ದೊಡ್ಡ ದೊಡ್ಡ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಕಾಗದ ಪತ್ರಗಳು ಸಿಗುತ್ತೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಬೇಕು ಅಂತ ಓಡಾಡ್ತಾ ಇರೋರಿಗೆ ಯಾರಿಗೂ ಅದು ಸಿಗೋದಿಲ್ಲ. ದೈವ ನಿರ್ಣಯ ಮುಂಚೆನೇ ಆಗಿದೆ. ಅದು ಯಾರಿಗೆ ಸೇರ್ಬೇಕು ಅಂತ ಸಂಕಲ್ಪ ಮಾಡಿ ಇಟ್ಟಿದಾರೋ ಅವರಿಗಷ್ಟೇ ಸೇರುತ್ತೆ. ಸೊ ಹಾಗಾಗಿ ಅವರಿಗೆ ಅದು ಸೇರುವಂಥ ಸಮಯ ಹತ್ತಿರದಲ್ಲೇ ಇದೆ. ಅದಾದ್ಮೇಲೆ ಕಾನೂನಿನ ಹೋರಾಟಗಳು ನಡೆಯುತ್ತೆ. ಎಲ್ಲವೂ ಕೂಡ ಹೂವಿನ ಸರ ಎತ್ತಿದ ಹಾಗೆ ಅಂತ ಹೇಳ್ತಾರಲ್ಲ ಗಾದೆ ಮಾತು, ಹಾಗೆ ಸರಾಗವಾಗಿ ಸುಸೂತ್ರವಾಗಿ ಕಾನೂನಿನ ಮುಖಾಂತರ ನ್ಯಾಯ ಪಡಿಬಹುದು, ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ದ ಮೆಜಿಷಿಯನ್ ಅಂಡ್ ಮಿರರ್ ಬಹಳಷ್ಟು ವಾಮಾಚಾರ ಆಗಿದೆ, ಬಹಳಷ್ಟು ಮ್ಯಾಜಿಕ್ ಆಗಿದೆ. ದರ್ಪಣದಿಂದ ನೋಡೋವಂಥದ್ದು, ಅಂಜನದಿಂದ ನೋಡೋವಂಥದ್ದು, ಪ್ರಯೋಗ ಮಾಡಿ ನೋಡೋವಂಥದ್ದು, ಎಲ್ಲ ಮಾಡಿ ನೋಡಿ 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 ಎಲ್ಲ ಕಲ್ತ್ಕೊಂಡು ಒಂದು ರೀತಿ ನೀವು ಇಟ್ಸ್ ಎ ಜನರಲ್ ರೀಡಿಂಗ್. ಕೆಲವ್ರಿಗೆ ಅನ್ವಯಿಸುತ್ತೆ, ಕೆಲವ್ರಿಗೆ ಅನ್ವಯಿಸೋದಿಲ್ಲ. ಅನ್ವಯಿಸೋರು ತಗೊಳ್ಳಿ, ಯಾರಿಗೆ ಅನ್ವಯಿಸೋದಿಲ್ವೋ ಅವರು ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ. ಸೊ ನಿಮಗೆ ಏಜ್ ಆಗ್ತಾ ಇದ್ದಂಗೆ ನಿಮ್ಮ ಬ್ಯಾಲೆನ್ಸಿಂಗ್ ಎನರ್ಜಿ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಮೇ ಬಿ 53 ಇಯರ್ಸ್ ಯಾರೋ ಇದ್ದಾರೆ ಇಲ್ಲಿ, ಅವರಿಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಕಂಟ್ರೋಲಿಂಗ್ ಪವರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಆಗಿನ ಕಾಲದಲ್ಲಿ ಹೇಳ್ತಿದ್ರಲ್ಲ, ಚೂ ಮಂತರ್ ಮಾಡಿದ್ರೆ ಮಳೆ ಬರ್ತಿತ್ತು, ಬೆಂಕಿ ಬರ್ತಿತ್ತು ಅಂತ. ಆ ಥರದ್ದು ದೊಡ್ಡ ಮಟ್ಟದ ಒಂದು ಪ್ರಯೋಗಕ್ಕೆ ತನ್ನನ್ನು ತಾನು ಒಳಪಡಿಸ್ಕೊಂಡು ಅದರಲ್ಲಿ ಸಾಧನೆ ಮಾಡ್ತೀರಾ ಯಾರೋ ಅನ್ನುವಂಥದ್ದು ಇದೆ. ಪ್ರಾಯೋಗಿಕವಾಗಿ ಸಾಧನೆಗಳು ಅಂದರೆ ಏನು ಅಂತ ನಂಗಷ್ಟು ವಿಸ್ತಾರವಾಗಿ ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ. ಕೆಲವು ವಿದ್ಯೆಗಳು ಪ್ರಾಯೋಗಿಕವಾಗಿ ಸಾಕಷ್ಟು ಬದಲಾವಣೆನ ತರುತ್ತೆ. ಅಂಥ ಬದಲಾವಣೆಗಳನ್ನ ಇಲ್ಲಿ ಹೇಳ್ತಾ ಇದೆ. ಬಹಳಷ್ಟು ರಹಸ್ಯವಾಗಿ ನಿಮಗೆ ತೊಂದರೆ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. 47 ಇಯರ್ಸಿಗೆ ನಿಮ್ಮೆಲ್ಲಿ ಕೆಲವರಿಗೆ ಮಾತ್ರ 47 ಇಯರ್ಸಿಗೆ ನೀವು ಒಂದು ಕಂಪ್ಲೀಟ್ ಒಂದು ಹುಡುಕಾಟದ ಜೀವನ ಮುಗಿದೋಗಿ ಒಂದು ಎಕ್ಸ್ಪ್ಲೋರ್ ಮಾಡಿ ಇವಾಗ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡುವಂಥದ್ದು ಅಥವಾ ಅದನ್ನ ಎಲ್ಲರಿಗೂ ತಿಳಿಸುವಂಥದ್ದು ಅಥವಾ ಹಂಚುವಂಥ ಒಂದು ಹಾದಿನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರಿಗೂ ಇಲ್ಲಿ ಟೀಚರ್ ವೃತ್ತಿ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಕೆಲವು ದಿನಗಳಲ್ಲಿ ನಿಮಗೆ 2 ನಿರ್ಧಾರಗಳು, ಎಲ್ಲಿ ಹೋಗಬೇಕು, ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು, ಕಾನೂನಿನ ಮುಖಾಂತರ ಸಮಸ್ಯೆ ಬಗೆಹರಿಸ್ಕೊಳ್ಬೇಕಾ ಅಥವಾ ಬೇರೆ ಒಂದು ಮೆಜಿಷಿಯನ್ ಎನರ್ಜಿ ಮುಖಾಂತರ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕಾ ಅನ್ನುವಂಥ ಹುಡುಕಾಟದಲ್ಲಿ ಇರ್ತೀರಾ. ಸೊ ಈ 2 ಹುಡುಕಾಟದಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ದಿರಾ ನೀವು ಓಡಾಡ್ತಾ ಇರೋದ್ರಲ್ಲಿ ಇದೆರಡರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರು ಕೂಡ ನಿಮಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಕಾನೂನು ಮುಖಾಂತರ ಹೋದರೂ ಕೂಡ ನಿಮಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಮೆಜಿಷಿಯನ್ ಮುಖಾಂತರ ಹೋದರೂ ಕೂಡ ನಿಮಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ನೀವು ಈಗ ಮಾಡಬೇಕಾಗಿರುವಂಥದ್ದು ದೈವ ನಿರ್ಣಯನ ತಗೊಂಡು ದೈವದ ಮುಖಾಂತರ ಮುಂದುವರೆದಿದ್ದೆ ಆದರೆ ನೀವು ಕಳ್ಕೊಂಡಂಥದ್ದು ಎಲ್ಲವೂ ಕೂಡ ಸಿಗುತ್ತೆ. ಏನು ಬಂಧನ ಇತ್ತು ಆ ಬಂಧನಗಳು ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಇದೆ. ನ್ಯಾಯಾಲಯಕ್ಕೆ ಹೋದರೆ ನ್ಯಾಯಾಲಯ ಯಾರಿಗೂ ಸಿಗದೆ ಇರೋ ಹಾಗೆ ಅದನ್ನ ಬಹಳಷ್ಟು ಏನೋ ಒಂದಷ್ಟು ವಿಚಾರಗಳಲ್ಲಿ ಸ್ಟಕ್ ಆಗಬಹುದು. ಇನ್ನು ಒಂದಷ್ಟು ಮೆಜಿಷಿಯನ್ ಎನರ್ಜಿಯವ್ರ ಹತ್ರ ನೀವು ಹೋಗಿ ಸಮಸ್ಯೆಗೆ ಪರಿಹಾರ ಕೇಳಿದ್ದೆ ಆದರೆ ಅಥವಾ ಮಾಡಿದ್ದೆ ಆದರೆ ಅವ್ರು ನಿಮ್ಮನ್ನೇ ಇನ್ನಷ್ಟು ಸ್ಟಕ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಹಾಗಾಗಿ ಈ ಸ್ಟಕ್ಕಿಂಗ್ ಎನರ್ಜಿ ಅಥವಾ ಈ ಒಂದು ಕಾನೂನಿನ ಸಮರ ನಿಮಗೆ ನ್ಯಾಯ ಕೊಡಿಸುತ್ತೆ ಅಂದ್ಕೊಂಡ್ರೆ ಇದೆರಡು ಕೂಡ ಸ್ವಲ್ಪ ಡೌಟ್ಫುಲ್ ಆಗಿ ಇದೆ. ಹಾಗಾಗಿ ಯೂನಿವರ್ಸ್ ನಿಮಗೆ ಅಥವಾ ಆ ಒಂದು
ಮಾತೃಶಕ್ತಿ ಅಂತ ಕರಿಬಹುದು, ಅಥವಾ ಯಾವುದೇ ದೈವ ಇರಬಹುದು. ದೈವ ನಿಮಗೆ ಒಂದು ಹೊಸ ಅವಕಾಶನ ಇದಕ್ಕೆ ಅಂತ ತರಿಸಿಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅವೆಲ್ಲವನ್ನು ಕೂಡ ದೈವದ ಮುಖಾಂತರ ಹೋಗಿದ್ದೆ ಆದರೆ ನಿಮಗೆ ಈ ಬಂಧನಗಳಿಂದ ಹೊರಗೆ ಬರುವಂಥದ್ದು, ಇದೊಂದು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಬಿಡುಗಡೆಯಾಗಿ ಎಲ್ಲ ಬಂಧನಗಳು ಕಳೆದು ಸೊ ನಿಮ್ಮದಾಗಿ ಏನಿತ್ತು ಬದುಕು ಅದೆಲ್ಲವೂ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಇಲ್ಲಿ ನಿಮಗೆ ಎರಡೆರಡು ಅವಕಾಶಗಳು ಇದೆ. ಒಂದು ಗೆಟ್ಔಟ್ ಎನರ್ಜಿಯಿಂದ ನೀವು ಹೊರಗೆ ಬಂದಿದ್ದೆ ಆದರೆ ಸೊ ನಿಮ್ಮ ಲೈಫಿಂದ ಯಾರನ್ನು ಗೆಟ್ಔಟ್ ಮಾಡ್ತೀರಾ, ಅಥವಾ ಯಾರ ಲವ್ ಲೈಫಿಂದ ಅಥವಾ ಸಮಥಿಂಗ್ ವಗೇರಾ ಎನಿ ಸಿಚುವೇಶನ್ ಏನೊಂದು ಸ್ಟಕ್ ಎನರ್ಜಿ ಇದ್ದೀರಾ, ಸೊ ಈ ಎನರ್ಜಿಯಿಂದ ನೀವು ಹೊರಗೆ ಬಂದಿದ್ದೆ ಆದರೆ ಸೊ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ. ಆ ಎಲ್ಲವೂ ನಿಮ್ಮ ಒಳ್ಳೇದಕ್ಕೆ ಆಗಿದೆ ಅನ್ನೋದು ಒಂದು ಮಹತ್ತರವಾದಂಥ ವಿಚಾರ. ಜೊತೆಗೆ ಅನ್ಹೆಲ್ದಿ ರಿಲೇಶನ್ಶಿಪ್ಪಿಂದ ಹೊರಗೆ ಬನ್ನಿ. ಆಗಲೇ ಹೇಳ್ದಂಗೆ ಅನ್ಹೆಲ್ದಿ ರಿಲೇಶನ್ಶಿಪ್ಪಿಂದ ಹೊರಗೆ ಬನ್ನಿ. ಸುಮ್ಮನೆ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಕೆಲಸ ಅನ್ನೋದು ಆಗೋದಿಲ್ಲ. ಜೊತೆಗೆ ಕೇರಿಂಗ್ ಕನೆಕ್ಷನ್ ಕೂಡ ಬರ್ತಾ ಇದೆ. ಈಗ ಬರ್ತಾ ಇರುವಂಥ ಒಂದಷ್ಟು ಸಮಸ್ಯೆಗಳೇ ಆಗಿರಲಿ ಅಥವಾ ಪರಿಹಾರಗಳಾಗಲಿ ಅಥವಾ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುವಂಥ ಮಾಹಿತಿಗಳು ದಾಖಲೆಗಳು ಏನಾದರೂ ಇದ್ದರೆ ಅದನ್ನು ಸರಿಯಾದ ಸ್ಟ್ರಾಟರ್ಜಿ ಮಾಡಿ ಪ್ಲಾನ್ ಪ್ರಕಾರ ಅದನ್ನು ಸೇಫ್ ಮಾಡ್ಕೊಳ್ಳೋದು ಹೇಗೆ, ಫಸ್ಟ್ ಅದ್ರ ಕಡೆ ಗಮನನ ಕೊಡಿ. ನಿಮಗೆ ಸಿಗುವಂಥ ಮಾಹಿತಿ ಅಥವಾ ನಿಮಗೆ ಸಿಗುವಂಥ ಕಾಗದ ಪತ್ರಗಳು ಅಥವಾ ಡಾಕ್ಯುಮೆಂಟ್ಸ್ ಅಥವಾ ವಗೇರ ವಗೇರ ಬಹಳಷ್ಟು ಸಿಗುತ್ತೆ. ಈವನ್ ಇದು ನೀವು ಸಣ್ಣ ಮಟ್ಟದಲ್ಲಿ ಆಗಿದ್ರೆ ಸಣ್ಣ ಮಟ್ಟದಿಂದ ಹಿಡಿದು ಬೃಹತ್ ಮಟ್ಟದವರೆಗೂ ಇದ್ರ ಮಾಹಿತಿಗಳು ಸಿಗುತ್ತೆ. ಇವನ್ ನಮ್ಮ ಮನೇಲಿ ಏನು ಇಲ್ಲ, ನನ್ಗೆ ಹುಡ್ಕೋದ್ರೆ ಏನು ಸಿಗುತ್ತೆ, ಒಂದು 100 ರೂಪಾಯಿ ಸಿಗಲ್ಲ ಅಂತ ಯಾರಾದರೂ ಅನ್ಕೊಳ್ತಿದ್ರೆ ಅವರಿಗೂ ಕೂಡ 100 ರೂಪಾಯಿ ಎಲ್ಲ ಲಕ್ಷ ರೂಪಾಯಿ ಸಿಗುವಂಥ ಸಾಧ್ಯತೆ ಇದೆ. ಸೊ ಕಾಗದ ಪತ್ರ ಆದರೂ ಸಿಗಬಹುದು, ದುಡ್ಡಾದರೂ ಸಿಗಬಹುದು, ಎರಡೂ ಸಾಧ್ಯತೆಗಳಿದೆ. ಕೆಲವರಿಗೆ ಒಡವೆ ಕೂಡ ಸಿಗಬಹುದು. ಇದೆಲ್ಲ ಸಿಕ್ಕಿದ್ದನ್ನ ಫಸ್ಟ್ ಸೇವ್ ಮಾಡೋದು ಹೇಗೆ, ಭದ್ರಪಡಿಸೋದು ಹೇಗೆ, ಇದ್ರ ಕಡೆ ಗಮನ ಕೊಡಿ. ಆಮೇಲೆ ಇನ್ನೊಬ್ಬರಿಗೆ ಅದನ್ನ ಮಾಹಿತಿನ ಕೊಡ್ತಿರೋ ಹಾಗೆ ನೀವೇ ನಿಭಾಯಿಸ್ತಿರೋ ನಿಮಗೆ ಬಿಟ್ಟಂತ ವಿಚಾರ. ಒಟ್ಟಿನಲ್ಲಿ ಒಂದೊಳ್ಳೆ ಸ್ಟ್ರಾಟರ್ಜಿನ ಮಾಡಬೇಕು. ಜೊತೆಗೆ ಸಡನ್ ಆಗಿ ಸುಂಟರ್ ಗಾಳಿ ಬರುವಂಥ ಸಾಧ್ಯತೆ ಇದೆ, ಚಂಡಮಾರುತ ಬೀಸುವಂಥ ಸಾಧ್ಯತೆ ಇದೆ. ಇನ್ನೊಂದೆರಡು ಹಡಗುಗಳು ಮುಳುಗೋಗುತ್ತೆ, ದೊಡ್ಡ ದೊಡ್ಡ ಹಡಗುಗಳು ಮುಳುಗೋಗುತ್ತೆ. ಮೇ ಬಿ ಟೈಟಾನಿಕ್ ಥರದ್ದೇ ಮುಳುಗೋಗ್ಬೋದೇನೋ, ಆ ಥರದ್ದು ಮುಳುಗೋಗುತ್ತೆ. ಮತ್ತು ಬಹಳಷ್ಟು ಕಂಬಗಳೆಲ್ಲ ಬಿದ್ದೋಗುತ್ತೆ. ಸೇತುವೆ, ಕರ್ನಾಟಕದಲ್ಲಿ ಏನೋ ಒಂದು ಸೇತುವೆ ಇದೆ, ಅದು ಮಳೆ ಬಂದಾಗ ತುಂಬಿಕೊಂಡಿರುತ್ತಲ್ಲ ಹಳೆ ಸೇತುವೆ, ಈ ಸತಿ ಅದು ಕೊಚ್ಚಿ ಹೋಗುತ್ತೆ ಅಂತ ಕೂಡ ಅನ್ನಿಸ್ತಾ ಇದೆ. ಮತ್ತು ಇನ್ನೊಂದು 2-3 ಸೇತುವೆಗಳು ಬಿದ್ದು ಹೋಗುತ್ತೆ ಅನ್ನುವಂಥದ್ದು ಇದೆ. ದೇವಸ್ಥಾನದ ಗರುಡಗಂಬನೇ ಸುಂಟರಗಾಳಿಗೆ ಎತ್ಕೊಂಡು ಹೋಗ್ಬಿಡುತ್ತೆ. ಅದೇ ಕಣ್ಣು ಕಾಣದಿರೋಷ್ಟು ದೊಡ್ಡ ಮಟ್ಟದಲ್ಲಿ ಹಾಳಾಗತ್ತೆ, ದೂರ ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದು ಪ್ರಾಕೃತಿಕ ವಿಕೋಪಗಳು ಮುಂದಿನ 10 ತಿಂಗಳುಗಳ ಒಳಗೆ 10 ಗಂಟೆಯ ಒಳಗೆ ಬರುತ್ತೆ ಅನ್ನುವಂಥದ್ದು ಇದೆ. ಇಟ್ಸ್ ಎ ಜನರಲ್ ರೀಡಿಂಗ್. ನಂಗೆ ಅನ್ಸೋದು ಹೇಳ್ತಾ ಇದ್ದೀನಿ, ನನಗೆ ಬೇರೆ ಏನೂ ಗೊತ್ತಿಲ್ಲ ಆಯಿತಾ, ಆ ಥರ ಇದೆ. ಸೊ ದೇವಸ್ಥಾನಗಳಿಗೆ ಒಂಚೂರು ಹಾನಿ ಮಾಡುವಂಥ ಉದ್ದೇಶದಲ್ಲಿ ಒಂದಷ್ಟು ದುಷ್ಟಕೂಟಗಳು, ದುಷ್ಟ ಜನರ ಗುಂಪುಗಳು ಕಾಯ್ತಾ ಇದೆ. ಬಟ್ ಅವರಿಗೆ ಕೆಲವು ಮಾಹಿತಿಗಳು ಗೊತ್ತಿಲ್ಲ. ಹಾಗಾಗಿ ಅಂಥ ದೇವಸ್ಥಾನಕ್ಕೆ ಕೈ ಹಾಕಿ ಅವರ ಕೈ ಕಾಲುಗಳು ಅಲ್ಲೇ ತುಂಡರಿಸಿ ಬೀಳ್ತವೆ ಅನ್ನುವಂಥದ್ದು ಇದೆ. ಇದು ಯಾರೋ ಮಾಡಲ್ಲ, ಅವ್ರಿಗೆ ಶಿಕ್ಷೆ ಯಾರೋ ಕೊಡಲ್ಲ. ಅವರು ಕೈ ಹಾಕಿದಂಥ ತಪ್ಪಿಗೆ ಅವರು ಆ ಕೈಗಳನ್ನ ಕಾಲುಗಳನ್ನ ಕಳ್ಕೊಳ್ತಾರೆ. ಇದು ಬರುತ್ತೆ, ದೊಡ್ಡ ಮಟ್ಟದಲ್ಲೇ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ಕಾಣಿಸ್ತಿದೆ. ಎಲ್ಲಿ ಕಾಣಿಸ್ತಿದೆ ನಿಮಗೆ ಅಂತ ಯಾರೋ ಕೇಳ್ತಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ. ಸೊ ತುಂಡರಿಸಿ ಬೀಳುತ್ತೆ ಅನ್ನುವಂಥದ್ದು ಇದೆ. ದುಷ್ಕರ್ಮಿಗಳ ಒಂದಷ್ಟು ಜಲಪ್ರವಾಹ ಮಾಡಬೇಕು ಅಥವಾ ಜಲದಿಂದ ತೊಂದರೆ ಮಾಡಬೇಕು ದೇಶಕ್ಕೆ ವಿದೇಶಕ್ಕೆ ಅಂತ ಯಾರು ಹೊಂಚಾಗ್ತಿದ್ರು, ಅವರು ಆ ಹೊಂಚಿನ ಸಂಚಲ್ಲಿ ಮೊದಲನೇದಾಗಿ ಅವ್ರ ದೇಶನೇ ಮುಳುಗೋಗುತ್ತೆ. ಇದೊಂದು ವಿಪರ್ಯಾಸ, ಕರ್ಮ ರಿಟರ್ನ್ ಅಂತಾರಲ್ಲ ಹಾಗೆ. ಬಟ್ ತುಂಬ ಸ್ಪೀಡಪ್ ಆಗೋಗುತ್ತೆ ಇನ್ಮೇಲೆ ಕರ್ಮ ರಿಟರ್ನ್ ಅನ್ನುವಂಥದ್ದು. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅನ್ನುವಂಥ ರೀತಿಲಿ ಅಲ್ಲಲ್ಲೇ ರಿಟರ್ನ್ ಆಗೋಗುತ್ತೆ.
ಮುಂದಿನ ದಿನಗಳಲ್ಲಿ ಜನಕ್ಕೆ ಬೇರೆ ಆಪ್ಷನ್ ಇರಲ್ಲ. ಅವರು ಒಳ್ಳೆಯವರಾಗ್ತೀರಾ, ಬೇರೆ ಆಪ್ಷನ್ನೇ ಇರಲ್ಲ ಅವರಿಗೆ. ಹಾಗಾಗೇನೆ ಎಲ್ಲರೂ ಕರ್ಮಕ್ಕೆ ಹೆದರಿ ಒಳ್ಳೆಯವರಾಗ್ತಾ ಆಗ್ತಾ ಹಾಗೆ ಮತ್ತೆ ಸತ್ಯಯುಗ ಪ್ರಾರಂಭ ಆಗಬಹುದೇನೋ ಅಂತ ಅನ್ಸುತ್ತೆ. ಬಹಳಷ್ಟು ಜನಕ್ಕೆ ಎಲ್ಲ ಒಂದು ಎಂಡಿಂಗಲ್ಲಿ ಇದೆ. ಓಕೆ, ಇಡೀ ಪ್ರಪಂಚನೇ ಒಂದು ಎಂಡಿಂಗ್ ಪೀರಿಯಡಿಗೆ ಬಂದು ನಿಂತಿದೆ. ಜೊತೆಗೆ ನಿಮ್ಮ ಜೀವನದಿಂದ ಬಹಳಷ್ಟು ಜನ ದೂರ ಆಗ್ತಾರೆ, ಬಹಳಷ್ಟು ಸಮಸ್ಯೆಗಳು ದೂರ ಆಗತ್ತೆ ಅನ್ನುವಂಥದ್ದು. ಒಂದು ಸಿದ್ಧಿ ಪುರುಷರು ಕಾಣೆ ಆಗ್ತಾರೆ, ಕಣ್ಮರೆ ಆಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಂಗೆ ಗೊತ್ತಿಲ್ಲ, ನಮ್ಮ ಮಹಾರಾಜರ ವಂಶಸ್ಥರು ಏನಿದ್ದಾರೆ ಅವರಲ್ಲಿ ಒಬ್ಬರು ಸಿದ್ಧಿ ಪುರುಷರ ಆವಾಹನೆ ಆಗತ್ತೆ ಮುಂದಿನ ದಿನಗಳಲ್ಲಿ. ಇನ್ನೊಬ್ಬ ಸಿದ್ಧಿ ಪುರುಷರು ಕಣ್ಮರೆಯಾಗಿ ಮತ್ತೊಬ್ಬ ಸಿದ್ಧಿ ಪುರುಷರು ಜ್ಞಾನ ಪುರುಷರ ಆವಾಹನೆ ಆಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಅಜ್ಞಾತವಾಸ, ಅಹಿಂಸವಾದಿ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಎಸ್, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಜೊತೆಗೆ ಭೂಮಂಡಲ ಅರ್ಧಕ್ಕರ್ಧ ಮುಳುಗೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಿದೇಶದಿಂದ ಅವಕಾಶಗಳು ಬರುತ್ತೆ, ವಿದೇಶದಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ ಅನ್ನೋರು ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬೆಟರ್ ಇದೆ. ಸದ್ಯಕ್ಕೆ ಇನ್ನೊಂದು 2-2.5 ವರ್ಷ ಏನು ಪ್ರಯತ್ನ ಪಡಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಿಮಗೆ ಬಿಟ್ಟಂಥ ವಿಚಾರ. ದೂರ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ, ದೂರ ಪ್ರಯಾಣದಿಂದ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ದುಡ್ಡಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಚಿಂತನೆ ಮಾಡಬೇಡಿ. ತುಂಬ ದೊಡ್ಡ ಮಟ್ಟದಲ್ಲಿ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ನೋಡ್ತೀರಾ, ಬಿಸ್ನೆಸ್ ಶುರು ಮಾಡ್ತೀರಾ, ಒಳ್ಳೆ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಮನೆ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತ ಯಾರಾದರೂ ಯೋಚನೆ ಮಾಡ್ತಿದ್ರೆ ಆ ದುಡ್ಡು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ, ಸ್ವಲ್ಪ ತಾಳ್ಮೆ ಅನ್ನೋದು ಇರಲಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಬಹುದು. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಒಂದಷ್ಟು ಏರುಪೇರು ಆಗಬಹುದು, ಅಥವಾ ನಿಮ್ಮ ಕನಸುಗಳನ್ನ ನನಸು ಮಾಡದೇ ಇರೋ ಹಾಗೆ ತಡೀತಾ ಇರಬಹುದು. ಆಗಲೇ ಹೇಳ್ದಂಗೆ ನೆಗೆಟಿವ್ ಶತ್ರುಗಳು. ಬಟ್ ಅದೆಲ್ಲವೂ ಕೂಡ ಪ್ರಪಂಚದಲ್ಲಿ ಇದ್ದಿದ್ದೇನೆ. ಸೊ ಹಾಗಾಗಿ ನೀವೆಲ್ಲೇ ಹೋದರೂ ಅದು ಒಂದಲ್ಲ ಒಂದು ರೀತಿಯಲ್ಲಿ ಶತ್ರುಗಳು ಇದ್ದೇ ಇರ್ತಾರೆ. ಹಾಗಾಗಿ ಎಲ್ಲಿದ್ದೀರೋ ಅಲ್ಲೇ ಬೆಳೆಯುವಂಥ ಪ್ರಯತ್ನನ ಮಾಡಿ ತೋರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಹೊಸ ಪ್ರೀತಿ, ಹೆಚ್ಚಿನ ಒಂದು ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿಗೋಸ್ಕರ ಸಾಕಷ್ಟು ಸ್ಯಾಕ್ರಿಫೈಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸುಮ್ಮನೆ ಹತ್ಕೊಂಡು ಟೆನ್ಷನ್ ಮಾಡಿಕೊಂಡು ಇರಬೇಡಿ ಅನ್ನುವಂಥದ್ದು ಇದೆ. ಓಕೆ, ತುಂಬ ಚೆನ್ನಾಗಿದೆ. ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ, ಫೈನಾನ್ಷಿಯಲ್ ಸಕ್ಸಸ್ ಇರುತ್ತೆ, ಕೇರಿಂಗ್ ಕನೆಕ್ಷನ್ ಬರ್ತಾ ಇದೆ. ಯಾರೋ ತಮ್ಮ ಜಾಗನ, ವಿದೇಶದಲ್ಲಿರುವಂಥ ಜಾಗನ ಮಾರಲಿಕ್ಕೆ ಇಡ್ತಾರೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಪ್ಯಾಲೇಸ್ ಸೇಲಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಏನು ಬರುತ್ತೆ ನೋಡುವ. ಓಕೆ, ಮೊದಲನೇದಕ್ಕೆ ಆ್ಯಕ್ಚುಲಿ 3 ಕಾರ್ಡು ಒಟ್ಟಿಗೆ ಬಂದುಬಿಡ್ತು. ಸೊ ಹೊಸ ಎಕ್ಸ್ಪೀರಿಯನ್ಸ್ ಬರೋದ್ರಲ್ಲಿ ಇದೆ. ಸೊ ಒಂದು ಗ್ರೋತ್ ಬರೋದ್ರಲ್ಲಿ ಇದೆ. ಈ ಸಿಂಬಲ್ ನಿಮಗೆ ಕಾಣಿಸ್ತಾ ಇದ್ರೆ ಈ ಸಿಂಬಲ್ನ ಕೈ ಮೇಲೆ ಬರ್ಕೊಳ್ಳಿ. ಇದು ನಿಮಗೆ ಇನ್ನು ಹೆಚ್ಚಿನ ಒಂದು ಒಳಿತನ್ನ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ. ಹಠಟಮ್ಮಿ ಅಂತ ಇದು. ಇನ್ನು ಕೆಲವರಿಗೆ ನಿಮ್ಮನ್ನ ಮತ್ತು ಯೂನಿವರ್ಸನ್ನು ನೀವು ನಂಬಿ ನಿಮ್ಮಲ್ಲಿರುವಂಥ ಚೈತನ್ಯ ಶಕ್ತಿ ಮತ್ತು ದೈವ ನಿರ್ಣಯ ಆಗಿರುವಂಥ ಶಕ್ತಿ ಚೇತನಗಳು
ಎರಡು ಕಡೆಯಿಂದ ಕೂಡ ನಿಮಗೆ ಸಹಾಯ ಸಿಗುತ್ತೆ. ಕಾನ್ಫಿಡೆನ್ಸಲ್ಲಿ ಇರಿ, ಭರವಸೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಫೇತ್ ಇದೊಂದು ಜಿಂಬೋ ಸಿಂಬಲ್. ಅನುಬಾ ಅಂತ ಇದ್ರ ಹೆಸರು. ಇನ್ನೊಂದು ಅವಿನಾ ಅಂತ. ಸೊ ಇದನ್ನು ಕೂಡ ನೀವು ಬರ್ಕೊಳ್ಬಹುದು. ಹೆಚ್ಚು ಕಡಿಮೆ ತಮಿಳಾಕ್ಷರ ಥರ ಇದೆ ಇದು. ಸೊ ಹೊಸ ಲೈಫ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲನೂ ಒಪ್ಕೊಂಡು ಮುಂದುವರಿರಿ. ಇನ್ನು ಹೆಚ್ಚಿನ ಒಂದು ಏಳಿಗೆನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಹೊಸ ಫ್ರೆಂಡ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಇದ್ರ ಹೆಸರು ತಮ್ಮ ಅಂತೆ. ಟಮಾನೋ ತಮ್ಮಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಹೊಸ ಫ್ರೆಂಡ್ಶಿಪ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಒಂದು ಹೊಸ ಕನೆಕ್ಷನ್ ಬರ್ತಾ ಇದೆ. ನ್ಯೂಚರ್ ಮೀನಿಂಗ್ಫುಲ್ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಎಂಜಾಯ್ ಮಾಡಿ ನ್ಯೂ ಫ್ರೆಂಡ್ಶಿಪ್ಪನ್ನು. ಮೂರನೇದು ಅಮಲಿ ಅಂತೆ ಇದ್ರ ಹೆಸರು. ಸೊ ಸ್ಟ್ರೆಂತ್ ಬರೋದರಲ್ಲಿ ಇದೆ. ಶಕ್ತಿ ದೇವತೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಬರುವಂಥ ಚಾಲೆಂಜಸ್, ಸದ್ಯಕ್ಕೆ ಏನು ಫೇಸ್ ಮಾಡ್ತಿದ್ದೀರಾ ಅದೆಲ್ಲದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ರೀಕಾಲ್ ಮಾಡ್ಕೊಳ್ತೀರಾ ನಿಮ್ಮ ಎನರ್ಜೀಸ್ನ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ದೈವ ತೋರಿಸಿದ ಹಾದಿಲಿ ನಡೀರಿ. ಇನ್ನು ಹೆಚ್ಚಿನ ಯಶಸ್ಸನ್ನು ಪಡ್ಕೊಳ್ಳಿ. ಟೇಕ್ ಕೇರ್.